ಎಲ್ರಿಗೂ. ಲಾಸ್ಟ್ ವಿಡಿಯೋದಲ್ಲಿ ನಾನು ಏರ್ ಸ್ಕ್ರಬ್ ಮಾಡ್ಕೊಂಡಿದ್ದೆ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೇನಾದ್ರು ಡ್ಯಾಂಡ್ರಫ್, ಇಚ್ಚಿಂಗ್ ಅಥವಾ ಏರ್ ಫಾಲ್ ತುಂಬಾ ಇದ್ರೆ ಸಿಂಪಲ್ ಆಗಿ ಒಂದು ಏರ್ ಆಯಿಲ್‌ನ ಪ್ರಿಪೇರ್ ಮಾಡೋದನ್ನ ಹೇಳ್ಕೊಡ್ತೀನಿ. ತುಂಬಾನೇ ಸಿಂಪಲ್ ಆದ್ರೆ ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಅದಕ್ಕೆ ಏನ್ ಬೇಕು ಅಂತ ಹೇಳ್ತೀನಿ. ಫಸ್ಟ್ ನೀವು ನೆನ್ನೆ ಏರ್ ಸ್ಕ್ರಬ್‌ನ ಮಾಡ್ಕೊಂಡಿದ್ನಲ್ವಾ? ಅದಾದ ನಂತರ ಈ ಮೆಥಡ್‌ನ ಫಾಲೋ ಮಾಡಿದ್ರೆ ಏರಿಗೆ ಒಳ್ಳೆ ಮಾಯಿಶ್ಚರೈಸರು ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ತುಂಬಾನೇ ಬೇಗ ಕ್ಲಿಯರ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಈ ಏರ್ ಆಯಿಲ್‌ನ ಆದಷ್ಟು ನಿಮ್ಮ ಸ್ಕ್ಯಾಲ್ಪಿಗೆ ಕಾನ್ಸಂಟ್ರೇಟ್ ಮಾಡಿ, ಸ್ಕ್ಯಾಲ್ಪಿಗೆ ಚೆನ್ನಾಗಿ ಅಪ್ಲೈ ಮಾಡಿ ಕೊಡ್ಬೇಕು. ಇದನ್ನ ನೀವು ತುಂಬಾ ಡ್ಯಾಂಡ್ರಫ್, ಇಚ್ಚಿಂಗು ಅಥವಾ ಏರ್ ಫಾಲ್ ಎಲ್ಲ ತುಂಬಾ ಇದ್ರೆ ಅಟ್‌ಲೀಸ್ಟ್ ವೀಕಲ್ಲಿ ಟ್ವೈಸ್ ಈ ಏರ್ ಆಯಿಲ್‌ನ ಅಪ್ಲೈ ಮಾಡ್ಕೋಬಹುದು. ಜೊತೆಗೆ ನೀವು ಸ್ಕ್ರಬ್‌ನ ಒಂದು 15 ಡೇಸಿಗೆ ಒಂದ್ಸರಿ ಮಾಡ್ಕೊಂಡ್ರೆ ಆಗುತ್ತೆ. ಹಾಗೆ ಈ ಏರ್ ಆಯಿಲ್‌ನ ಪ್ರಿಪೇರ್ ಮಾಡಕ್ಕೆ ನಿಮಗೆ 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್‌ನ ತಗೋಬೇಕು. ಅದಕ್ಕೆ ಟೀ ಟ್ರೀ ಆಯಿಲ್, ಎಸೆನ್ಷಿಯಲ್ ಆಯಿಲು ಇದನ್ನ ನಾನು ಒಂದು 4 ಡ್ರಾಪ್ಸ್ ಅಷ್ಟು ಹಾಕ್ಕೊಳ್ತೀನಿ. ಇದು ಎಸೆನ್ಷಿಯಲ್ ಆಯಿಲ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಅಪ್ಲೈ ಮಾಡಕ್ಕೆ ಬರಲ್ಲ. ನಾವು ಬೇರೆ ಆಯಿಲ್‌ಗಳ ಜೊತೆ ಡೈಲ್ಯೂಟ್ ಮಾಡಿನೇ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ತುಂಬಾನು ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು 4 ಅಂದ್ರೆ ಎರಡು ಸ್ಪೂನಿಗೆ ನೀವು ಒಂದು 4 ಡ್ರಾಪ್ಸ್ ತನಕ ಯೂಸ್ ಮಾಡ್ಕೋಬಹುದು ಅಷ್ಟೇ. ಓಕೆನಾ? ಹಾಗೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಬೆನಿಫಿಟ್‌ನೆಲ್ಲ ನಾನಿಲ್ಲಿ ಡಿಸ್‌ಪ್ಲೇಲಿ ಹಾಕಿದ್ದೀನಿ. ಪಾಸ್ ಮಾಡಿ ಓದ್ಕೊಳ್ಳಿ. ಹಾಗೆ ಇದನ್ನ ಅಪ್ಲೈ ಮಾಡೋದ್ರಿಂದ ಒಂದು ಮೈಂಡಿಗೆ ಒಂದು ಒಳ್ಳೆ ರಿಲೀಫ್ ಸಿಗುತ್ತೆ. ಖಂಡಿತ ಎಲ್ಲ ಟ್ರೈ ಮಾಡಿ ನೋಡಿ. ಹಾಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇದು ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಅನುಜ್ ಲಂಚ್ ಬಾಕ್ಸಿಗೆ ಏನೇನು ಪ್ರಿಪೇರ್ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ. ಫಸ್ಟ್ ಡೇನೇ ನಾನು ಏನು ತಿಂಡಿ ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಾಗೇನೆ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ತೆಗೆದಿಟ್ಟು ಕಟ್ ಮಾಡೋದು, ಅದನ್ನೆಲ್ಲ ಮಾಡಿ ಆದ ನಂತರನೇ ನಾನು ಆ್ಯಕ್ಚುಲಿ ಡೈಲಿ ವಿಡಿಯೋನ ಸ್ಟಾರ್ಟ್ ಮಾಡೋದು. ಬಟ್ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಫಸ್ಟೇ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ನಾನು ಎಳೆ ಸೌತೆಕಾಯಿದು ದೋಸೆ, ಹಾಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಮತ್ತೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಅದ್ರ ಜೊತೆ ಹಾಗೆ ಸ್ವಲ್ಪ ಒಂದು ಸ್ವೀಟ್ ಪೊಟ್ಯಾಟೋನು ತಂದಿದ್ದೆ. ಅದು ಸ್ವೀಟ್ ಪೊಟ್ಯಾಟೋ ಇದೆಯಲ್ಲ, ಅದು ಮಕ್ಕಳಿಗೆಲ್ಲ ಕೊಟ್ರೆ ತುಂಬಾನೇ ಒಳ್ಳೇದು. ಅದನ್ನ ನಾನು ಫ್ರೈ ಮಾಡ್ಕೊಳ್ಳೋಣ ಅನ್ಕೊಂಡೆ. ಹಾಗೆ ನಾನು ನಿನ್ನೆ ನೈಟೇ ನೀರಲ್ಲಿ ಅಕ್ಕಿನ ನೆನೆಯೋಕೆ ಹಾಕಿಟ್ಟಿದ್ದೆ. ಅದನ್ನ ಈಗ ಬೆಳಗ್ಗೆ ಅದನ್ನೊಂದ್ಸರಿ ವಾಶ್ ಮಾಡಿಬಿಟ್ಟು ಸೋಸ್ಕೊಂಡು ಅದಕ್ಕೆ ಸೌತೆಕಾಯಿನ ಕಟ್ ಮಾಡಿ ಹಾಕೊಳ್ತಿದ್ದೀನಿ. ಸೌತೆಕಾಯಿ ಎಳೆದಿದ್ರೆ ಡೈರೆಕ್ಟ್ ಹಾಗೆ ಕಟ್ ಮಾಡಿ ಹಾಕಿದ್ರೆ ಆಯ್ತು. ಇಲ್ಲ ಅಂದ್ರೆ ಈ ತರ ನೋಡಿ ರೌಂಡಲ್ಲಿ ತೆಗ್ದಿದ್ದೀನಲ್ಲ ಒಳಗಡೆ ಸೈಡಿದು ಅದನ್ನ ತೆಗ್ದ್ಬಿಟ್ಟು ಕಟ್ ಮಾಡಿ ಹಾಕೊಂಡ್ರೆ ಆಯ್ತು. ಅದರದ್ದು ಏನಂತ ಹೇಳಿದ್ರೆ ಸಿಪ್ಪೆ ಎಲ್ಲ ತೆಗೆಯೋ ಅವಶ್ಯಕತೆ ಇರಲ್ಲ. ಅದರಲ್ಲಿ ತುಂಬಾನೇ ಪೋಷಕಾಂಶಗಳು ಇರುತ್ತೆ. ಹಾಗಾಗಿ ಅದನ್ನ ತೆಗೆಯೋ ಅವಶ್ಯಕತೆ ಇರಲ್ಲ. ಹಾಗೆ ನೀಟಾಗಿ ವಾಶ್ ಮಾಡಿ ಹಾಕೊಂಡ್ರೆ ಆಯ್ತು. ಈಗ ಅಕ್ಕಿ ಜೊತೆಗೆ ಸೌತೆಕಾಯಿ ಏನಿದೆ ಅದನ್ನ ನೀಟಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೆ ನಾನಿಲ್ಲಿ. ಅದಕ್ಕೆ ಒಂದು ಮೀಡಿಯಂ ಸೈಜ್ ಅಷ್ಟು ಸೌತೆಕಾಯಿ, ಅದ್ರ ಜೊತೆಗೆ ಒಂದು 4ರಿಂದ 5 ಸ್ಪೂನ್ ಅಷ್ಟು ಕೋಕೋನಟ್‌ನ ಹಾಕೊಳ್ತಿದ್ದೀನಿ, ತೆಂಗಿನ ತುರಿ. ಅದಾದ ನಂತರ ಒಂದು ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ ಒಂದೇ ಒಂದು ಹಾಕೊಳ್ತಿದ್ದೀನಿ ಜಸ್ಟ್ ಫಾರ್ ಫ್ಲೇವರಿಗೆ ಅಷ್ಟೇನೆ. ಹಾಗೆ ಜೀರಿಗೆ ಒಂದು ಪಿಂಚ್ ಅಷ್ಟನ್ನ ತಗೊಂಡು ಹಾಕೊಳ್ತಿದ್ದೀನಿ. ಈಗ ಇಷ್ಟನ್ನು ನಾವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ನಾವು ಇದನ್ನ ನೈಸಾಗಿ ರುಬ್ಕೋಬೇಕಾಗುತ್ತೆ. ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ಈಗ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ನೋಡ್ತಿದ್ದೀರಲ್ಲ, ಇದು ಸ್ವಲ್ಪ ಥಿಕ್ ಆಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಥಿಕ್ನೆಸ್‌ನ ನಾನು ಸರಿ ಮಾಡ್ಕೊಳ್ತೀನಿ. ಹಾಗೆ ನಾನು ಪಲ್ಯಕ್ಕೆಲ್ಲ ಇಲ್ಲಿ ಹೆಚ್ಚಿ ಎಲ್ಲ ರೆಡಿ ಮಾಡಿಟ್ಟಾಗಿದೆ ನೋಡಿ. ಹಾಗೆ ನೀರೆಲ್ಲ ಕಾಯಿಸ್ಕೊಂಡಿದ್ದೀನಿ. ಹಾಗೆ ನನಗೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡೋಕೆ ಈಸಿ ಆಗುತ್ತಲ್ಲ, ಹಾಗಾಗಿ ಬೇಗನೆ ಎಲ್ಲ ನೀರನ್ನೆಲ್ಲ ಕಾಯಿಸಿಟ್ಕೊಂಡಿರ್ತೀನಿ. ಹಾಗೆ ನಾವು ಕಾಯಿಸಿದ ನೀರನ್ನೇ ನಾವು ಯೂಸ್ ಮಾಡೋದು ಕುಡಿಯೋಕ್ಕೆ. ಈಗ ನಾನು ಒಂದು ಪ್ಯಾನಿಗೆ ಆಯಿಲನ್ನ ಗ್ರೀಸ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ಸ್ವೀಟ್ ಪೊಟ್ಯಾಟೋನ ಫ್ರೈ ಮಾಡ್ಕೊಳ್ಳೋಕ್ಕೆ. ಹಾಗೆ ನಾವೆಲ್ಲ ಸ್ಕೂಲಿಗೆ ಹೋಗೋತ್ತಿಗೆ ಸಿಹಿಗೆಣಸು ಏನಿರುತ್ತೆ ಅದನ್ನ ನಮಗೆ ಹಾಗೆ ಸಿಗೋದು. ನನ್ನ ಫ್ರೆಂಡ್ಸ್ ಎಲ್ಲ ತಂದ್ಕೊಡ್ತಿದ್ರು. ನಾವು ಸ್ಕೂಲ್ ಟೈಮಲ್ಲೆಲ್ಲ ಅದನ್ನ ತುಂಬಾ ಚೆನ್ನಾಗಿ ತಿಂತಾ ಇದ್ವಿ. ಇವಾಗ್ಲೇ ಕಡಿಮೆ ಅದೆಲ್ಲ ತಿನ್ನೋದು. ಹಾಗೆ ಇನ್ನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಸಾಸಿವೆ, ಜೀರಿಗೆ ಮತ್ತೆ ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ. ಅದಾದ ನಂತರ ಕಟ್ ಮಾಡಿಟ್ಟಿರೋ ಈರುಳ್ಳಿ,
ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ನಾನು ಏನು ಸಿಹಿ ಗೆಣಸನ್ನ ಫ್ರೈ ಮಾಡಕ್ಕೆ ಎಣ್ಣೆ ಇಟ್ಟಿದ್ದೀನಲ್ಲ, ಅದನ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹಾಗೆ ಪಲ್ಯದನ್ನು ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಳ್ತಿದ್ದೀನಿ. ಎರಡೂ ಕೆಲಸ ಒಟ್ಟಿಗೆ ಮಾಡುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಒಳ್ಳೇದಿಲ್ಲ ಅಂದ್ರೆ ಒಂದೊಂದು ಥರ ಆಗ್ಬಿಡುತ್ತೆ. ಹಾಗಾಗಿ ಹಾಗೆ ಈ ಕಡೆ ಸೈಡ್ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಪಲ್ಯದ್ದು. ಹಾಗೆ ಈರುಳ್ಳಿ ಫ್ರೈ ಆಗ್ತಾ ಇದೆ. ಸಿಹಿಗೆಣಸನ್ನು ಹೀಗೆ ಟರ್ನ್ ಮಾಡಿ ಹಾಕೊಳ್ತಿದ್ದೀನಿ. ನೀನು ತುಂಬಾ ರೋಸ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಇದನ್ನ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ಜಸ್ಟ್ ಇವತ್ತು ಫ್ರೈ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಯಾವುದೇ ರೀತಿಯಾದ ಏನು ಆ್ಯಡ್ ಮಾಡ್ಕೊಳ್ತಿಲ್ಲ. ಮಸಾಲೆ ಆಗಲಿ ಅಥವಾ ಯಾವುದೇ ಫ್ಲೇವರ್ಸ್‌ನು ಆ್ಯಡ್ ಮಾಡ್ಕೊಳ್ತಿಲ್ಲ. ಹಾಗೆ ಜಸ್ಟ್ ಫ್ರೈ ಮಾಡ್ಕೊಂತಿರೋದಷ್ಟೇ ಸ್ವೀಟ್ ಪೊಟ್ಯಾಟೋನ. ಹಾಗೆ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕಿ ಅದ್ರ ಜೊತೆ ಆಲೂಗೆಡ್ಡೆ ಏನು ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾನು ಇಷ್ಟಿಷ್ಟು ದಪ್ಪಕ್ಕೆ ಆಲೂಗೆಡ್ಡೆನ ಕಟ್ ಮಾಡಿಟ್ಟಿದ್ದೆ. ಹಾಗೆ ಇದನ್ನ ನೀಟಾಗಿ ಈಗ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೀಗ ಸ್ವಲ್ಪ ಉಪ್ಪು, ಅದ್ರ ಜೊತೆ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಳ್ತಿದ್ದೀನಿ. ಇಷ್ಟೇನೆ. ಇವತ್ತೇನು ಜಾಸ್ತಿ ಮಸಾಲೆ ಏನು ಯೂಸ್ ಮಾಡ್ತಿಲ್ಲ. ಇಷ್ಟ ಹಾಕ್ಬಿಟ್ಟು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯೋಕ್ಕೆ ಸ್ವಲ್ಪ 1ರಿಂದ 1.5 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಬೇಯಕ್ಕೆ ಇಡ್ತಿದ್ದೀನಿ. ಆಲೂಗೆಡ್ಡೆ ನಮಗೆ ಬೇಗನೆ ಬೆಂದು ಸಿಗುತ್ತೆ ಅಲ್ವಾ, ಹಾಗಾಗಿ ಏನು ತೊಂದರೆ ಇಲ್ಲ, ಬೇಗ ಆಗುತ್ತೆ ಇವತ್ತು ತಿಂಡಿ ಅನ್ಕೊಂಡಿದ್ದೀನಿ. ಹಾಗೆ ಇದನ್ನ ಈಗ ಸ್ವಲ್ಪ ಬೇಯೋಕ್ಕೆ ಮುಚ್ಚಿಟ್ಕೋಬೇಕಾಗುತ್ತೆ. ಹಾಗೆ ಇದನ್ನ ಮೀಡಿಯಂ ಫ್ಲೇಮಿಗೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಇಲ್ಲಿ ಸ್ವೀಟ್ ಪೊಟ್ಯಾಟೊ ಎಲ್ಲ ನೀಟಾಗಿ ಫ್ರೈ ಆಗ್ಬಿಟ್ಟಿದೆ. ಹಾಗೆ ಇದಕ್ಕೆ ನಾನೇನು ಆ್ಯಡ್ ಮಾಡ್ತಾ ಇಲ್ಲ. ಬೇಕಾದ್ರೆ ಸ್ವಲ್ಪ ಘೀ ಹಾಕಿ ಜಾಗ್ರಿ ಪೌಡರ್ ಎಲ್ಲ ಹಾಕಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಏನು ಬೇಡ ಅನ್ಕೊಂಡಿದ್ದೀನಿ ಇವತ್ತು. ಇಷ್ಟೇ ಸಾಕು ಅನ್ಕೊಂಡು ಹೀಗೆ ಫ್ರೈ ಮಾಡ್ಕೊಂಡೆ. ಹಾಗೆ ಈಚೆ ಸೈಡು ಫ್ರೈ ಎಲ್ಲ ಆಗೋಷ್ಟರೊಳಗೂ ಆಲೂಗೆಡ್ಡೆನೂ ಬೆಂದಿದೆ. ಆಲೂಗೆಡ್ಡೆನ ಈ ಥರ ಇನ್ನೊಂದು ಸ್ವಲ್ಪ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಇನ್ನೂ ಸ್ಮಾಲ್ ಆಗುತ್ತೆ ಪೀಸಸ್ಸು. ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಏನಾದ್ರು ಅಲ್ಲ, ಸ್ವಲ್ಪ ಪಲ್ಯದಲ್ಲಿ ಗ್ರೇವಿ ಥರ ಇರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕಿ ಅದಾದ ನಂತರ ಸ್ವಲ್ಪ ಮೆಂತ್ಯ ಸೊಪ್ಪು ಏನು ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ನಿಮಗೆ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಲೆಮನ್, ಅದು ಫುಲ್ ಆ್ಯಡ್ ಮಾಡ್ಕೊಳ್ತಿಲ್ಲ, ಒಂದು 1/4 ಭಾಗದಷ್ಟು ಲೆಮನ್ನ ಸ್ವಲ್ಪ ಲೆಮನ್ ರಸ ಹಾಕ್ಕೊಂಡು ಒಂದು ಸ್ಪೂನ್, ಸ್ಮಾಲ್ ಸ್ಪೂನಲ್ಲಿ 1 ಸ್ಪೂನಷ್ಟು ಜಾಗ್ರಿ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಜಾಗ್ರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ಹಾಕಿದರೆ ಸಾಕು. ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಮುಗೀತು. ಹಾಗೆ ದೋಸೆ ಮಾಡೋಕ್ಕಿಂತ ಮುಂಚೆ ಹಿಟ್ಟಿಗೆ ನಾವು ಒಂದು 2ರಿಂದ 3 ಪಿಂಚಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೋಸೆನ ಹುಯ್ದ್ರೆ ಆಯಿತು. ದೋಸೆನ ನೀವು ಆದಷ್ಟು ಸ್ವಲ್ಪ ತೆಳ್ಳಗೆ ಗರಿಯಾಗಿ ಮಾಡಿಕೊಂಡ್ರೆ ಈ ದೋಸೆ ಚೆನ್ನಾಗಿರುತ್ತೆ. ಹಾಗೆ ಸ್ಕೂಲಿಗೆ ಕಳ್ಸೋದಾದ್ರೆ ನೀವು ಸಣ್ಣದಾಗಿ ಮಾಡಿ ಕಳಿಸ್ಬೋದು. ನೀವು ಬಿಸಿ ತಿನ್ನುವಾಗ ಮಸಾಲೆ ದೋಸೆ ಹೇಗೆ ನಾವು ಅಗಲವಾಗಿ ಮಾಡ್ಕೊಳ್ತೀವಲ್ಲ ಆ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಹೆಲ್ತಿಗೂ ತುಂಬಾ ಒಳ್ಳೆಯದು. ಹಾಗೆ ಇವತ್ತು ನಾನು ದೋಸೆ, ಪಲ್ಯ ಮತ್ತು ಸ್ವೀಟ್ ಪೊಟ್ಯಾಟೊ ಇದಿಷ್ಟನ್ನು ತಿಂತಿದ್ದೀನಿ. ನೀವು ಎಷ್ಟು ಜನ ಸ್ಕೂಲ್ ಟೈಮಲ್ಲಿ ಈ ಥರ ಸ್ವೀಟ್ ಪೊಟ್ಯಾಟೊನ ಹಸಿಯಾಗೆ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಯಾಕೆಂದರೆ ನಾವಂತೂ ತುಂಬಾ ತಿಂದಿದ್ದೀನಿ, ಹಾಗಾಗಿ ಕೇಳಿದೆ ಅಷ್ಟೇ. ಹಾಗೆ ಅನುಜು, ನನ್ನ ಹಸ್ಬೆಂಡ್ ಎಲ್ಲ ಸ್ಕೂಲಿಗೆ ಹೋದ್ಮೇಲೆ ಕಿಚನಲ್ಲೆಲ್ಲ ಈ ಥರ ರಂಪ ಆಗಿರುತ್ತೆ. ಇದನ್ನೆಲ್ಲ ನೀಟ್ ಮಾಡಿಕೊಂಡು ಮತ್ತೆ ಮಧ್ಯಾಹ್ನದ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕಾಗುತ್ತೆ. ಆಲ್ರೆಡಿ ಸ್ವಲ್ಪ ಎಲ್ಲ ನೀಟ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ಹಾಗೆ ಇದೆ, ಅದನ್ನೆಲ್ಲ ವಾಶ್ ಮಾಡ್ಕೋಬೇಕು. ಹಾಗೆ ಮನೆದು ಉಳಿದ ಕೆಲಸ ತುಂಬಾ ಇರುತ್ತೆ. ಹಾಗಾಗಿ ಮಧ್ಯಾಹ್ನ ನಾನು ಏನು ಮಾಡ್ಕೊಳ್ತೀನಿ ಅದನ್ನು ಶೂಟ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗ್ತಿದೆ. ಅನ್ಕೊಳ್ತೀನಿ ಮಧ್ಯಾಹ್ನದ್ದು ಏನು ಮಾಡ್ತೀನಿ ಅದನ್ನು ಮಾಡ್ಕೋಬೇಕು ವಿಡಿಯೋ ಅಂತ. ಬಟ್ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಬೆಳಗ್ಗೆ ಮಾಡಿಟ್ಟಿರೋ ವಿಡಿಯೋನೇ ನನಗೆ ಮಧ್ಯದಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಮಧ್ಯಾಹ್ನಕ್ಕೆ ಬೀನ್ಸ್ ಮತ್ತು ಬೇಳೆ ಹಾಕಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಹಾಗೆ ಅದ್ರ ಜೊತೆ ಸ್ವಲ್ಪ ಹಪ್ಪಳ ಮತ್ತು ಕೋಸಂಬರಿ, ಮೂಲಂಗಿ ಮತ್ತು ಸೌತೆಕಾಯಿ ಹಾಕಿ ಕೋಸಂಬರಿನ ಮಾಡ್ಕೊಂಡಿದ್ದೆ. ಆದಷ್ಟು ಟೈಮ್ನ ಹೇಗಾದರೂ ಅಡ್ಜಸ್ಟ್ ಮಾಡಿ ಮಧ್ಯಾಹ್ನದ ಅಡುಗೆನೂ ನಾನು ಆದಷ್ಟು ಕವರ್ ಮಾಡಬೇಕು ಅಂತ ನೋಡ್ತಿದ್ದೀನಿ. ಟ್ರೈ ಮಾಡ್ತೀನಿ, ಆದಷ್ಟು ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.